ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಪ್ರೋಟೀನ್ ಕ್ಯಾಲೋರಿ ಮ್ಯಾಲ್ನ್ಯೂಟ್ರಿಷನ್. ಅಂದರೆ ಯಾರೊಬ್ಬರು ಕೇಳಿದ್ದಾರೆ ಪ್ರೋಟೀನ್ ಡಿಫಿಷಿಯನ್ಸಿ ಹೇಗೆ ಪರಿಹಾರ ಅಂತ ಹೇಳಿಬಿಟ್ಟು ಮಾತಾಡಿ ಅಂತ. ಸೊ ನಾನು ಅದನ್ನು ಪ್ರೋಟೀನ್ ಕ್ಯಾಲೋರಿ ಅಂತಂದರೆ ಶಕ್ತಿ ಬರುವಂಥದ್ದು, ಕಾರ್ಬೋಹೈಡ್ರೇಟಿಂದ ಬರುವಂಥದ್ದು. ಸೊ ಪ್ರೋಟೀನ್ ಕ್ಯಾಲರಿ ಮ್ಯಾಲ್ನ್ಯೂಟ್ರಿಷನ್ ಅಂದರೆ PCM. ಓಕೆ, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೊರಟಿದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರೋಟೀನ್ ಅನ್ನುವಂಥದ್ದು ಒಂದು ವಸ್ತು ನಮ್ಮ ದೇಹದ ಅಂಗಾಂಗಗಳ ಅಥವಾ ಜೀವಕೋಶಗಳ ಪುನರ್ರಚನೆಗೆ, ಬೆಳವಣಿಗೆಗೆ ಬೇಕು. ಪ್ರೋಟೀನ್ಸ್ ಚೆನ್ನಾಗಿ ತಿಂದರೆ ಮಸಲ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಮಕ್ಕಳಿಗೆ ಬೇಳೆಕಾಳಿನಂಶ ಅದು ಇದು ಎಲ್ಲ ತಿನ್ನಿಸ್ತೀವಿ ಅಲ್ವಾ. ಸೊ ಪ್ರೋಟೀನ್ ಮಸಲ್ ಗ್ರೋತಿಗೆ ಬೇಕು, ಬಹಳ ಮುಖ್ಯ ಪ್ರೋಟೀನ್ಗಳು. ಆಮೇಲೆ ಕ್ಯಾಲೋರಿ ಅಂದ್ರೇನು? ಕ್ಯಾಲೋರೀಸ್ ಹೇಗೆ ಬರ್ತದೆ? ಕಾರ್ಬೋಹೈಡ್ರೇಟ್ ಅಥವಾ ಶುಗರ್ ಬ್ರೇಕ್ ಆಗಿಬಿಟ್ಟು ಅದರಿಂದ ಶಕ್ತಿ ಉತ್ಪತ್ತಿ ಆಗ್ತದೆ. ಸೊ ಮಸಲ್ ಬೆಳಿಬೇಕು ಅಂತ ಅಂದರೆ ಪ್ರೋಟೀನ್ ಬೇಕು, ಶಕ್ತಿ ಬರಬೇಕು ಅಂತಂದರೆ ಕ್ಯಾಲೋರೀಸ್ ಬೇಕು. ಕೇಳಿರ್ಬೋದು ಕೆಲವರು ತುಂಬ ಸ್ವಲ್ಪ ದಪ್ಪ ಇವರೆಲ್ಲ ಕ್ಯಾಲೋರೀಸ್ ಅದು ಬೇಡ ಅದು ಬೇಡ ಇದು ಬೇಡ ಅದು ಬೇಡ ಅಂತ ಹೇಳ್ಬಿಟ್ಟು. ಬಟ್ ಮಕ್ಕಳಿಗೆ ಶಕ್ತಿ ಬೇಕು. ಸೊ ಮಕ್ಕಳಿಗೆ ಕ್ಯಾಲೋರೀಸ್ ಜಾಸ್ತಿ ಬೇಕು. ಇನ್ಫ್ಯಾಕ್ಟ್ ನಾನು ಅದನ್ನು ಯಾವಾಗಲೂ ಒತ್ತಿ ಹೇಳ್ತೀನಿ, ಮಕ್ಕಳಿಗೆ ಪ್ರೋಟೀನ್ ಮತ್ತು ಕ್ಯಾಲರಿ ಎರಡೂ ಬೇಕು. ನಮಗೆ ಒಂದು ಅಡಲ್ಟ್ಹುಡ್ ಆದಮೇಲೆ ಪ್ರೋಟೀನ್ ಅವಶ್ಯಕತೆ ಅಷ್ಟಿರಲ್ಲ, ಯಾಕಂದರೆ ನಮ್ಮದು ದೇಹದ ಬೆಳವಣಿಗೆ ಸಾಕಷ್ಟು ಆಗಿರುತ್ತೆ. ಅದರ ಮೇಲೆ ಬೆಳವಣಿಗೆ ಏನಾಗಲ್ಲ. ಆಮೇಲೆ ಮಸಲ್ಸು ಏನೋ ಜಿಮ್ಗೆ ಹೋಗ್ಕೊಂಡು ಮಸಲ್ ಸ್ಟ್ರಾಂಗ್ ಮಾಡ್ಕೊಳ್ತಾರೆ ಕೆಲವರು. ಜಿಮ್ಮಿಗೆ ಹೋಗ್ಬಿಟ್ಟು ಏನಾಯಿತು ಅಂತ ಅನ್ನೋದನ್ನು ಕೂಡ ನೀವು ಕೇಳಿದ್ದೀರ ಕೆಲವು ಕಥೆಗಳು. ಜಿಮ್ಮಿಗೆ ಹೋದ ತಕ್ಷಣ ಏನು ಆಯುಷ್ಯ ಜಾಸ್ತಿ ಆಗಲ್ಲ. ಜಿಮ್ಮಿಗೆ ಹೋದವರು ಕೂಡ ಹೋಗೋ ಟೈಮ್ಗೆ ಹೋಗ್ತಾರೆ, ಅದು ವಿಷಯ ಬೇರೆ. ಎನಿವೇ, ಕಮಿಂಗ್ ಟು ದ ಪಾಯಿಂಟ್, ಇದನ್ನು ಪ್ರೋಟೀನ್ ಕೊರತೆ ಮತ್ತು ಕ್ಯಾಲೋರೀಸ್ ಕೊರತೆ ಇದು ಎರಡೂ ಉಂಟಾದಾಗ ಮಕ್ಕಳಲ್ಲಿ ಸಾಧಾರಣ ಇದು ಉಂಟಾಗ್ತದೆ, ದೊಡ್ಡವರಿಗಿಂತ. ಮಕ್ಕಳು ಬೇರೆ ಬೇರೆ ಕಾರಣಕ್ಕೆ, ಪಾವರ್ಟಿ ಇರ್ಬೋದು ಅಥವಾ ಲಾಸ್ ಆಫ್ ಅಪಟೈಟ್ ಇರ್ಬೋದು, ಹಸಿವು ಇಲ್ಲ ನನಗೆ ಅಂತ ಹೇಳ್ಬೋದು. ಅದಕ್ಕೆಲ್ಲ ಕಾರಣ ಕಂಡುಹಿಡಿಬೇಕು. ಸುಮ್ಮನೆ ಮಗು ಹತ್ತವಳಲ್ಲ ಬರ್ತಾರೆ ತುಂಬ ಜನ. ನನ್ನ ಮಗು ಎಷ್ಟು ತಿನ್ನು ಒತ್ತಾಯ ಮಾಡಿದರೂ ತಿನ್ನಲ್ಲ, ಉಗಿತಾನೆ. ಬೇರೆ ಬೇರೆ ಕಾರಣ ಇರುತ್ತೆ. ಮಗುವಿಗೂ ಅದರದ್ದೇ ಕಾರಣ ಇರುತ್ತೆ. ಟೇಸ್ಟ್ ಇರಲ್ಲ, ಏನೋ ಒಂದು ಸಪ್ಪೆಯಾಗಿ, ಮಗು ಅಲ್ವಾ ಸಪ್ಪೆಯಾಗಿರಲಿ ಅಂತ ಹೇಳ್ಬಿಟ್ಟು ಅದು ಬೆಳೀತಾ ಇರ್ತದೆ. ಅದಕ್ಕೂ ನಾಲಿಗೆಯಲ್ಲಿ ಟೇಸ್ಟ್ ಬಡ್ಸು ಬೆಳೀತಾ ಹೋಗ್ತದೆ. ಅದಕ್ಕೆ ಸರಿಯಾಗಿ ನಾವು ಮಾಡಬೇಕು. ಸೊ ಬಟ್ ಬಹಳ ಇದು ಆ್ಯಕ್ಚುಲಿ ಇದು ಶುರುವಾಗಿದ್ದು ಪ್ರೋಟೀನ್ ಕ್ಯಾಲರಿ ಮ್ಯಾಲ್ನ್ಯೂಟ್ರಿಷನ್ಗೆ ಸೌತ್ ಆಫ್ರಿಕಾದಲ್ಲಿ ಬಡತನ, ಅತಿ ಪಾವರ್ಟಿ, ಅಲ್ಲಿ ಅದು ತುಂಬ ಜಾಸ್ತಿ ಮಕ್ಕಳಿಗೆ ಬಂದ ಮೇಲೆ ಮಕ್ಕಳು ಏನಾಗ್ತಾರೆ ಅಂತ ಅಂದರೆ ಮೈಕೈಯೆಲ್ಲ ಸಣ್ಣ ಆಗುತ್ತೆ, ಹೊಟ್ಟೆ ಡುಬ್ಬಾಗುತ್ತೆ, ತಲೆ ಕೂದಲು ಉದುರುತ್ತೆ. ಸೊ ಈ ಥರ ಒಂದು ಮಗು, ತೆಳ್ಳಗೆ ಕೈಕಾಲುಗಳು, ಹೊಟ್ಟೆ ಮಾತ್ರ ಡುಬ್ಬ, ಈ ಥರ ಇರುವ ಮಕ್ಕಳನ್ನು ಅಲ್ಲಿ ಕ್ವಾಶಿಯಾರ್ಕರ್ ಅಂತ ಕರೆದರು. ಅದು ಸೌತ್ ಆಫ್ರಿಕನ್ ಲ್ಯಾಂಗ್ವೇಜಲ್ಲಿ ಏನು ಅಂತ ನನಗೆ ಕೂಡ ಗೊತ್ತಿಲ್ಲ. ಕ್ವಾಶಿಯಾರ್ಕರ್ ಅಂತ ಅದಕ್ಕೆ ಹೆಸರು ಕೊಟ್ಟರು. ಸೊ ಈ ಕ್ವಾಶಿಯಾರ್ಕರ್ ಬಡ ರಾಷ್ಟ್ರಗಳಲ್ಲಿ ಮತ್ತು ನಮ್ಮಂತಹ ಆ ಕಡೆ ಶ್ರೀಮಂತನೂ ಅಲ್ಲ, ಈ ಕಡೆ ಬಡವರು, ಅತೀ ಬಡವರು ಏನೂ ಇಲ್ಲ ಇಲ್ಲಿ. ಇವಾಗ ಎಲ್ಲ ಸಾಕಷ್ಟು ಕೆಲಸ ಎಲ್ಲ ಇದ್ದುಬಿಟ್ಟು ಅಟ್ಲೀಸ್ಟ್ ಹೊಟ್ಟೆ ತುಂಬುವಷ್ಟು ಊಟ ಮಾಡುವ ಅಷ್ಟು ಸಂಪಾದನೆ ದೇವರು ಎಲ್ರಿಗೂ ಕೊಟ್ಟಿದ್ದಾನೆ ಈ ಕಾಲದಲ್ಲಿ, ಅದು ಇಂಡಿಯಾದಲ್ಲಿ. ಸೊ ಈ ನಡುವೆ ನಾವು ಈ ಕೇಸ್ಗಳನ್ನು ಭಾಳ ಕಮ್ಮಿ ನೋಡ್ತಾ ಇದ್ದೀವಿ. ಆದ್ರೂ ಅದರ ಬಗ್ಗೆ ಮಾಹಿತಿ ಇರುವುದು ಒಳ್ಳೆಯದು, ಗೊತ್ತಿರೋದು ಒಳ್ಳೆಯದು ನಿಮಗೆ. ಪ್ರೋಟೀನ್ ಡಿಫಿಷಿಯನ್ಸಿ ಇದ್ದಾಗ ಅದನ್ನು ನಾವು ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥಗಳನ್ನು ಕೊಡಬೇಕು. ಅಡಲ್ಟ್ಸಿಗೆ ಅಂದರೆ
ವಯಸ್ಕರಿಗೆ ಪ್ರೋಟೀನ್ ಎಷ್ಟು ಬೇಕು? ತುಂಬ ತುಂಬ ಸಿಂಪಲ್ ಕ್ಯಾಲ್ಕುಲೇಷನ್. 1 ಗ್ರಾಮ್ ಪರ್ ಬಾಡಿ ವೆಯ್ಟ್ 1 ಗ್ರಾಮ್ ಪರ್ ಕೆ ಜಿ ಬಾಡಿ ವೆಯ್ಟ್. ಅಂದರೆ ನೀವು 60 ಕೆ ಜಿ ಇದ್ದರೆ ನಿಮಗೆ ದಿನಕ್ಕೆ 60 ಗ್ರಾಮ್ ಪ್ರೋಟೀನ್ ಇದ್ದರೆ ಸಾಕು ನಿಮಗೆ. ಸೊ ಇದು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ನು. ಅದಕ್ಕೆ ಸರಿಯಾಗಿ ನೀವು ಪ್ರೋಟೀನ್ ತಗೊಳ್ಳಿ. ಅದು ಬೇಳೆ ರೂಪದಲ್ಲಾದರೂ ತಗೊಳ್ಳಿ, ಸಾರಿನಲ್ಲಿ ಬೇಳೆ ಇರುತ್ತೆ. ಆಮೇಲೆ ಬೇರೆ ನಟ್ಸು, ಗೋಡಂಬಿ, ಇದು ಆಲ್ಮಂಡು. ಸೊ ಹಾಗೆ ಯಾವುದೇ ರೀತಿಯಲ್ಲಿ ನೀವು ಅದನ್ನು ತಗೊಳ್ಬೋದು. ಪ್ರೋಟೀನ್ ತಗೊಳ್ಳಿ ಒಂದು ದಿವಸಕ್ಕೆ. ಆಮೇಲೆ ಮಕ್ಕಳಿಗೆ ಕೂಡ ಪ್ರೋಟೀನು ಬೇಕು. ಅವರಿಗೆ ಇನ್ಫ್ಯಾಕ್ಟ್ ಜಾಸ್ತಿ ಬೇಕು, ಬಟ್ 1 ಗ್ರಾಮಿಂದ ಜಾಸ್ತಿ ಕೊಟ್ಟರೆ ಅವರಿಗೆ ಡೈಜೆಸ್ಟ್ ಆಗೋಲ್ಲ. ಸೊ ಅದರಿಂದ ಹೆಚ್ಚು ಕಮ್ಮಿ ಅಷ್ಟೇ ಅವರ ಬಾಡಿ ವೆಯ್ಟ್ಗೆ ಸರಿಯಾಗಿ ಅವರಿಗೆ ಅಷ್ಟು ಪ್ರೋಟೀನ್ ಕೊಡಿ. ಆಮೇಲೆ ಕ್ಯಾಲರೀಸ್ ಎಷ್ಟು ಬೇಕು ನಮಗೆ, ನಾರ್ಮಲ್ ವಯಸ್ಕರಿಗೆ ಎಷ್ಟು ಬೇಕು ಅಂದರೆ, ನಾನು ಹೇಳೋ ಪ್ರಕಾರ, ನನ್ನ ಅನುಭವದ ಪ್ರಕಾರ, ಒಂದು 4ರಿಂದ 5 ಸಾವಿರ ಕಿಲೋ ಕ್ಯಾಲರೀಸ್ ಬೇಕು. ಅಷ್ಟು ಕಿಲೋ ಅಂದರೆ ನಮಗೆ ಶಕ್ತಿಗೆ, ನಮಗೆ ಏನು ಕೆಲಸ ಇಲ್ಲ ಅಂದ್ರೂ ಕೊನೆಗೆ ಉಸಿರಾಡೋಕ್ಕಾದರೂ ಶಕ್ತಿ ಬೇಕಲ್ವ. ಸೊ ಅಷ್ಟು ಕಿಲೋ ಕ್ಯಾಲರೀಸ್ ಬೇಕು. ಮಕ್ಕಳಿಗೆ ಇನ್ಫ್ಯಾಕ್ಟ್ ಜಾಸ್ತಿ ಬೇಕಾಗ್ತದೆ, ಯಾಕಂದರೆ ಅವರು ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ ಅವ್ರದ್ದು. ನೀವು ಏನೋ ನಾನು ವಾಕಿಂಗ್ ಮಾಡಿದೆ 30 ನಿಮಿಷ ವಾಕಿಂಗ್ ಮಾಡಿದೆ ಸಾರ್ ಅಂತ ನೀವು ಹೇಳ್ತೀರಾ. ಮಕ್ಕಳದು ಲೆಕ್ಕ ಹಾಕಿದರೆ ದಿನಕ್ಕೆ ಒಂದು 50 ಕಿಲೋಮೀಟ್ರ್ ನಡೆದಿರ್ತಾರೆ ಅವರು. ಅಂದರೆ ಓಡಾಡಿರ್ತಾರೆ, ಆಟ ಆಡೋದು, ಇದು ಮಾಡೋದು. ಅದು 1 ನಿಮಿಷ ಕೂತ್ಕೊಳ್ಳಲ್ಲ ಮಕ್ಕಳು, ಆರೋಗ್ಯವಂತ ಮಕ್ಕಳು. ಸೊ ಮಕ್ಕಳಿಗೆ ಪ್ರೋಟೀನಿಗೆ ಪ್ರಾಮುಖ್ಯತೆ ಮತ್ತು ಕ್ಯಾಲರೀಸ್ಗೆ ಎರಡಕ್ಕೂ ಪ್ರಾಮುಖ್ಯತೆ ಕೊಡಿ. ಕ್ಯಾಲೋರಿ ಡಿಫಿಷಿಯನ್ಸಿ ಆದರೆ ಮಕ್ಕಳಿಗೆ ಆವಾಗ ಆ ಕಾಯಿಲೆಯನ್ನು ಮೆರಾಸ್ಮಸ್ ಅಂತಾರೆ. ಸೊ ಕ್ವಾಶಿಯಾರ್ಕರ್, ಮೆರಾಸ್ಮಸ್, ಇದು 2 ಆಫ್ರಿಕನ್ ಟರ್ಮಿನಾಲಜಿಗಳು. ಯಾಕಂದರೆ ಫಸ್ಟು ಅಲ್ಲಿ ನೋಡಿದ್ದು, ಅಲ್ಲಿಂದ ಹಾಗೆಯೇ ಬೇರೆ ಬೇರೆ ದೇಶದಲ್ಲಿ ನಾವು ಗುರುತಿಸಲಿಕ್ಕೆ ಶುರು ಮಾಡಿದ್ದೀವಿ. ಕಾಯಿಲೆ ಇರಲಿಲ್ಲ ಅಂತ ಏನಿಲ್ಲ, ಗುರುತಿಸಲಿಕ್ಕೆ ಶುರು ಮಾಡಿದ್ವಿ ನಾವು. ಸೊ ಹೀಗೆ ಪ್ರೋಟೀನ್, ಕ್ಯಾಲರಿ ಆಮೇಲೆ ನೀವು ಹೊಟ್ಟೆ ಪಾಟ್ ಬೆಲ್ಲಿ ಯಾಕೆ ಬರುತ್ತೆ ಅಂತ ಕೇಳ್ಬೋದು. ಸೊ ನ್ಯಾಚುರಲ್ಲಿ ನಿಮ್ಮದು ಮಸಲ್ಸ್ ಬೇರೆ ಎಲ್ಲ ವೇಸ್ಟಿಂಗ್ ಆದಾಗ ಸ್ವಲ್ಪ ಹೊಟ್ಟೆಯಲ್ಲಿ ನೀರು ಸೇರಿಕೊಳ್ತದೆ, ಹೊಟ್ಟೆ ಒಳಗಡೆ ಸ್ವಲ್ಪ ನೀರು ಸೇರಿಕೊಳ್ತದೆ. ಕಾಲಿನ ಪಾದ ಊದಬಹುದು. ಇದು ಎಡಿಮಾ ಅಂತೀವಿ, ಕಾಲಿನ ಪಾದ ಊದಿದಾಗ ಪೀಡಲ್ ಎಡಿಮಾ ಅಂತ ಹೇಳ್ತೀವಿ. ಅದು ಕಾಣಿಸ್ಕೊಳ್ಬೋದು. ಸ್ವಲ್ಪ ಮುಖನೂ ಊತ ಕಾಣಿಸ್ಕೊಳ್ಬೋದು. ಅದು ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳು, ಅದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಿಮಗೆ ಬೇಡ. ಸೊ ಆದ್ದರಿಂದ ಎಡಿಮಾ ಕಾಣಿಸ್ಬೋದು, ಹೊಟ್ಟೆಯಲ್ಲಿ ನೀರು ಕಾಣಿಸ್ಬೋದು. ಸೊ ಒಂದು ಪಾಟ್ ಬೆಲ್ಲಿ ಅಳ್ತಾ ಇರೋ ಮಗು ಅಂಥೇಳಿ ಅಳ್ತಾ ಇರ್ತದೆ. ಆವಾಗ ಏನಾಗುತ್ತೆ, ಇದು ನಿಮಗೆ ಇಮ್ಯುನಿಟಿ ಬಗ್ಗೆ ಹೇಳಿದ್ದೀನಿ. ಇಮ್ಯುನಿಟಿನಲ್ಲಿ ಅಲ್ಲಿ ಇಮ್ಯುನೋಗ್ಲೋಬ್ಯುಲಿನ್ಸ್ ಅಂತ ಬೇಕು. ಇಮ್ಯುನೋಗ್ಲೋಬ್ಯುಲಿನ್ ಅನ್ನೋದು ಕೂಡ ಗ್ಲೋಬ್ಯುಲಿನ್, ಅದು ಕೂಡ ಪ್ರೋಟೀನ್. ಸೊ ಪ್ರೋಟೀನ್ ಕಮ್ಮಿ ಇರೋವರಿಗೆ ಇಮ್ಯುನೋಗ್ಲೋಬ್ಯುಲಿನ್ಸ್ ಕಮ್ಮಿ ಆಗಿಬಿಟ್ಟು ಅವರಿಗೆ ರೆಸಿಸ್ಟೆನ್ಸ್ ಪವರ್, ರೋಗ ನಿರೋಧಕ ಸಾಮರ್ಥ್ಯ ಕೂಡ ಕಮ್ಮಿ ಆಗ್ಬೋದು. ಸೊ ಹೀಗಾಗಿ ಪ್ರೋಟೀನ್ನ ಅವಶ್ಯಕತೆ ತುಂಬ ಇದೆ ಎಲ್ಲರಿಗೂ. ಸೊ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ತಗೊಳ್ಳಿ. ಕಾರ್ಬೋಹೈಡ್ರೇಟ್ಸು ದಪ್ಪ ಇರುವವರು ಬೇಕಾದರೆ ಕಮ್ಮಿ ಮಾಡಿ, ಕಾರ್ಬೋಹೈಡ್ರೇಟ್ಸು, ಶುಗರ್ ಕಂಟೆಂಟು. ಆಮೇಲೆ ಡಯಾಬಿಟಿಸ್ ಇರೋರು ಸ್ವಲ್ಪ ಕಮ್ಮಿ ಮಾಡಿ. ಬಾಕಿಯವರೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಊಟ ಮಾಡಿ, ತರಕಾರಿಗಳು ತಗೊಳ್ಳಿ, ಫ್ರೂಟ್ಸ್ಗಳು ತಗೊಳ್ಳಿ. ನಿಮ್ಮ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಫ್ರೂಟ್ಸ್ ತಗೊಳ್ಳಿ. ಫ್ರೂಟ್ಸು ಅಂತ ಹೇಳಿದ ತಕ್ಷಣ ನನಗೊಂದು ಕತೆ ಜ್ಞಾಪಕ ಬರ್ತದೆ. ನಾನು ಆವಾಗ ಜಸ್ಟ್ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದು ಹೊಸ್ತು. ಥಿಯರಿ ಎಲ್ಲ ಭಯಂಕರ ಗೊತ್ತು ನಮಗೆ, ಬಟ್ ಪ್ರಾಕ್ಟಿಕಲಾಗಿ ಅನುಭವ ಸಾಲದು. ಸೊ ಒಂದು ಪೇಷಂಟು ಮಗು ಅದೇ ಈ ಥರ ಇತ್ತು. ಆಮೇಲೆ ಅವಳು ಅಮ್ಮ ಕೂಡ ಅವಳ ಒಂದು ಮಗು ಕೈಯಲ್ಲಿ ಇಟ್ಕೊಂಡಿರೋ ಮಗು, ಇನ್ನೊಂದು ನಿಂತ್ಕೊಂಡಿತ್ತು ಪಕ್ಕದಲ್ಲಿ. ನಾನು ಅವಳು ತುಂಬ ಅನಿಮಿಕ್ ಆಗಿದ್ಲು. ಆಮೇಲೆ ಮುಖ ಎಲ್ಲ ಮಧ್ಯ ವಯಸ್ಸಿನವಳು. ಸೊ ಮುಖ ಎಲ್ಲ ಬಾಡು ಹೋಗಿತ್ತು. ನಾನು ಅವಳಿಗೆ, ನೀನು ಸ್ವಲ್ಪ ತರಕಾರಿ ಹಣ್ಣುಗಳೆಲ್ಲ ತಿನ್ನಬೇಕಮ್ಮ ನೀನು, ನೋಡಿ ಹೆಂಗಿದೆ ನೋಡು ಅಂತೇಳ್ಬಿಟ್ಟು, ಬಾಡಿ ಹೆಂಗಿದೆ ನೋಡು, ದೇಹ ಹೆಂಗಾಗ್ಬಿಟ್ಟಿದೆ ನೋಡು ಅಂತೇಳ್ಬಿಟ್ಟು ಹೇಳಿದೆ. ಅವಳು ನನ್ನನ್ನೇ ನೋಡ್ತಾಯಿದ್ಲು. ನೋಡಿಬಿಟ್ಟು, ಅಣ್ಣ
ನಮ್ಮ ಮನೆಯಲ್ಲಿ 4 ಜನ ಇದ್ದೀವಣ್ಣ. ನಾವು 4 ಜನಕ್ಕೆ ಹಣ್ಣು ಇದು ನಾನು ಹೆಂಗೆ ತರಲಿ ಅಣ್ಣ, ನಾನು ಒಬ್ಬಳೇ ತಿನ್ನೋಕ್ಕಾಗುತ್ತಣ್ಣ, ಅದೆಲ್ಲ ಇರುವಂಥದ್ದು ಒಂದು ಮಾತ್ರೆ ಬರ್ಕೊಡೋಣ ಅಂತ ಅಂದ್ಲು. ನಾನು ಒಬ್ಬಳೇ ತಿಂತೀನಿ ಅಂತ. ನನ್ನ ಜೀವನದಲ್ಲಿ, ವೈದ್ಯಕೀಯ ಜೀವನದಲ್ಲಿ ಥಿಯರಿ ಗೊತ್ತಿದ್ದರೂ ಕೂಡ ಪ್ರಾಕ್ಟಿಕಲ್ಲಾಗಿ ಗ್ರೌಂಡ್ ಲೆವೆಲ್ ರಿಯಾಲಿಟಿ ಅಂದರೆ ಏನು ಅಂಥೇಳಿ ನನಗೆ ಅದು ನನ್ನ ಪ್ರಥಮ ಪಾಠ ಆಯಿತು. ಸೊ ಅದರ ನಂತರ ಸುಮಾರು ಸಾಗಿ ಬಂದಿದ್ದೀನಿ. ದೇವರ ದಯೆಯಿಂದ, ಹಿರಿಯರ ಆಶೀರ್ವಾದದಿಂದ, ನನ್ನ ರೋಗಿಗಳ, ಪೇಷಂಟ್ಗಳ ಟ್ರಸ್ಟ್ನಿಂದ, ನನ್ನ ಮೇಲೆ ಇರುವ ನಂಬಿಕೆಯಿಂದ ಸುಮಾರು 4.5 ದಶಕಗಳ ಕಾಲ ಒಂದೇ ಜಾಗದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ವಿಷಯ ಅಂದರೆ ನನ್ನ ಬಗ್ಗೆ ವೈಭವೀಕರಣ ಅಂತ ಅಂದ್ಕೋಬೇಡಿ, ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿ ನೀವು. ಅದಕ್ಕೆ ಸರಿಯಾಗಿ ಯಾವ ವ್ಯಕ್ತಿಗೆ ಎಷ್ಟು ಬೇಕು ಅಂತ ನೀವೇ ಒಂದು ಅಂದಾಜು ಮಾಡಿ ಕ್ಯಾಲ್ಕುಲೇಷನ್ ಹಾಕಿ, ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ, ಆಮೇಲೆ ವೃದ್ಧರಿಗೆ ಬೇಡವಾ ಅಂತ ನೀವು ಕೇಳ್ಬೋದು. ವೃದ್ಧರಿಗೆ ಮಿನಿಮಮ್ ಬೇಕಾಗ್ತದೆ. ಯಾಕಂದರೆ ಅವರಿಗೆ ವೃದ್ಧರು ಅಂದರೆ 60-70 ಅಂದರೆ ಆ ಲೆಕ್ಕದಲ್ಲಿ ನಾನು ಕೂಡ ವೃದ್ಧನೇ. ಆದರೆ ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಇದು ಮಾಡಿ, ಅವ್ರಿಗೇನು ಪ್ರೋಟೀನ್ಸ್ ಹೆಚ್ಚಿಗೆ ಬೇಕಾಗಿರಲ್ಲ, ಡೈಜೆಸ್ಟ್ ಆಗೋಲ್ಲ, ಡೈಜೆಷನ್ ಪವರ್ ಕಮ್ಮಿ ಆಗುತ್ತೆ. ಅದಕ್ಕೂ ನನ್ನ ಹತ್ರ ಒಂದು ಮಾತಿದೆ, ವಯಸ್ಸು ಆಗ್ತಾ ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ, ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಅಂಥೇಳಿ. ಸೊ ಅವರಿಗೆ ಎಲ್ಲ ಅಲ್ಪ ಪ್ರಮಾಣದಲ್ಲಿ ಕೊಡಿ, ಸ್ಟಾರ್ವ್ ಮಾಡಿಸ್ಬೇಡಿ, ಅಲ್ಪ ಪ್ರಮಾಣದಲ್ಲಿ ಕೊಡಿ. ಸೊ ಹೀಗೆ ಪ್ರೋಟೀನ್ ಕ್ಯಾಲರಿ ಮ್ಯಾಲ್ನ್ಯೂಟ್ರಿಷನ್ PCM ಅಂತ ಹೇಳುವಂತಹ ಒಂದು ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.